ಸ್ಪರ್ಧೆ ಸ್ಪರ್ಧೆ. ಈಗ ಸ್ಪೂನ್ ಅಂಡ್ ಲೆಮನ್ ಸ್ಪರ್ಧೆ. ಒಂದು ಚಿಕ್ಕ ಸ್ಪೂನ್ ಮೇಲೆ ಒಂದು ನಿಂಬೆಹಣ್ಣ ಇಟ್ಕೊಂಡು 6 ಜನ ಹೆಂಗಸರು ಸ್ಪರ್ಧೆಗೆ ತಯಾರಾಗಿದ್ದಾರೆ. ಅಯ್ಯೋ ಒಂದ್ ನಿಮಿಷ ಇರಯ್ಯ. ರೆಡಿ 1 2 3. ಸ್ಪರ್ಧೆ ಶುರುವಾಯಿತು. ಎಲ್ಲರೂ ಗೆಲ್ಲೋ ರೀತಿ ಆಟವಾಡ್ತಾ ಇದ್ದಾರೆ. ಮಿಸಸ್ ಮೆನನ್ ಅವರು ಮುಂದೆ ಇದ್ದಾರೆ. ನೋಡಿ ಅವರೇ ಗೆಲ್ತಾರೆ ಅಂತ ಕಾಯ್ಬೇಕು. ಇಲ್ಲ, ಮಿಸಸ್ ಮೆನನ್ ಅವರು ಹಿಂದೋದ್ರು. ಈಗ ಗೆದ್ದಿದ್ದು ಜಯ ಅವರು. ಸೋತೋದ್ವಿ ಅಂತ ಚಿಂತೆ ಮಾಡೋ ಅಗತ್ಯ ಇಲ್ಲ. ಇನ್ನು ಸಾಕಷ್ಟು ಸ್ಪರ್ಧೆಗಳಿವೆ. 1 2 3. ಇದು ಕುಮಾರ್ ಮುಂದೆ ಸ್ಪರ್ಧೆಗಳಿದ್ದಾರೆ. ಸ್ಪರ್ಧೆ ತೀವ್ರಗತಿಯಲ್ಲಿ ನೋಡಿ. ಇಲ್ಲ, ರೊಮ್ಯಾನ್ಸ್ ಕುಮಾರ್ ಗೆದ್ದಿದ್ದರು. ಸೋತರು ಸಹ ಧೈರ್ಯವಾಗಿ ಆಟವಾಡಿರುತ್ತಾ ಲ್ಯಾಸರ್ ಅವರ ಬಗ್ಗೆ ನಾನೇನು ಹೇಳುವಂತದ್ದಿಲ್ಲ. ಗೆದ್ದಂತ ರೊಮ್ಯಾನ್ಸ್ ಕುಮಾರ್ ಅವರಿಗೆ ಶುಭಾಶಯವನ್ನು ತಿಳಿಸ್ತಾ ಇದ್ದೀನಿ. ಮುಂದಿನ ಸ್ಪರ್ಧೆ ಮಲ್ಲಯುದ್ಧ ಸ್ಪರ್ಧೆ. ಮಲ್ಲಯುದ್ಧ ಸ್ಪರ್ಧೆಯನ್ನ ಪ್ರಾರಂಭ ಮಾಡಿದ್ವಿ. ಇಲ್ಲಿ ನಡೀತಾ ಇರೋದು ಕಣ್ಣು ಕಟ್ಟಿಕೊಂಡಿರುವಂತಹ ಮಲ್ಲಯುದ್ಧ ಸ್ಪರ್ಧೆ. ಒಬ್ಬರಿಗೊಬ್ಬರು ನೋಡಕ್ಕಾಗಿದ್ರು ಸಹ ಬಹಳ ಕಷ್ಟಕರವಾದ ಸ್ಪರ್ಧೆ ನಡೀತಾ ಇದೆ. ಯಾರು ಒಳಗೆ ಬರಬಾರ್ದು. ಈಗ ಅದ್ಭುತವಾದಂತಹ ಸ್ಪರ್ಧೆ ನಡೀತಾ ಇದೆ. ಒಬ್ಬರ ಮೇಲೊಬ್ರು ಪೈಪೋಟಿ ಮಾಡ್ತಿದ್ದಾರೆ. ಕಣ್ಣು ಕಟ್ಕೊಂಡಿದ್ರು ಕೂಡ ಈ ಕುಸ್ತಿಗೆ ಯಾವುದೇ ರೀತಿಯಾದಂತಹ ಅಡ್ಡಿ ಆತಂಕ ಇಲ್ಲ. ಯಾರು ರಿಂಗ್ ಒಳಗಡೆ ಬರಬಾರ್ದು. ದಯವಿಟ್ಟು ಎಲ್ಲ ದೂರ ನಿಂತ್ಕೊಳ್ಳಿ. ಆಡಿ ಆಡಿ. ಸ್ಪರ್ಧೆ ತೀವ್ರಗತಿಯಲ್ಲಿ ಸಾಗ್ತಾ ಇದೆ. ಎಲ್ಲಿ ಅಯ್ಯೋ, ಲಾಸಿರ್ ಅವರು ಸಿಕ್ಕಾಕೊಂಡಿದ್ದಾರೆ. ಲಾಸಿರ್ ಅವರನ್ನ ಎತ್ತಿ ಸಾಕಿದ್ದಾರೆ. ನೋಡಿ, ಕಣ್ಣು ಬಿಚ್ಚಿ ಈಗ ಸ್ಪರ್ಧೆ ಶುರುವಾಗುತ್ತೆ. ಕಣ್ಕಟ್ಟನ್ನ ಬಿಚ್ಚಿ ಆಡುವಂತ ಸ್ಪರ್ಧೆ ಪಾಲ್ಗೊಳ್ತಿರೋರು ಶ್ರೀಯುತ ಲ್ಯಾಸರ್ ಅವರು, ಮಿಸಸ್ ಮೆನನ್, ರೊಮ್ಯಾನ್ಸ್ ಕುಮಾರ್, ಒಂದು ಕಾಲಿನ ನಾರಾಯಣ ಅವರು. ಹಾಗೆಲ್ಲ ಹೇಳಬಾರ್ದು. ಅಂಗವೈಫಲ್ಯವಿರುವ ನಾರಾಯಣ್ ಕುಮಾರ್. ಏನು ಈ ಕಣ್ಣು ಕಟ್ಟದೇ ಇರುವಂತ ಸ್ಪರ್ಧೆ? ಜನರೇ, ಈ ಸ್ಪರ್ಧೆ ಯಾಕೆ ಅಂತ ನಾನು ಇವ್ರನ್ನ ಕೇಳ್ತೀನಿ. ಈಗ ಅದ್ ನಿನಗೆ ಗೊತ್ತಿಲ್ವಾ? ಗೊತ್ತಿದೆ, ಮತ್ತೆ ಹೇಳಲೇ ಮಂಗ. ಈಗ ಇಲ್ಲಿ ನಡೆಯುವಂತ ಸ್ಪರ್ಧೆ ಏನಂದ್ರೆ, ಕಣ್ಣು ರೆಪ್ಪೆನ ಅಲಗಾಡಿಸದೆ ತುಂಬಾ ಹೊತ್ತು ಕಣ್ಣು ಬಿಟ್ಕೊಂಡು ಯಾರು ಕೂತಿರ್ತಾರೋ ಅವರಿಗೆ ಒಂದು ಕೂಲಿಂಗ್ ಗ್ಲಾಸ್ ಬಹುಮಾನವಾಗಿ ಸಿಗುತ್ತೆ. ಈಗ ಸ್ಪರ್ಧೆ ಶುರುವಾಯಿತು. ನಮಗೆ ಪ್ರಿಯವಾದ ಲ್ಯಾಸರ್ ಅವರು, ನಮ್ಮ ಪ್ರಿಯವಾದಂತ ಲ್ಯಾಸರ್ ಅವರು ಆಡ್ತಿದ್ದಾರೆ. ಅವರ ಕಣ್ಣನ್ನ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಗೆಲ್ಲಲೇಬೇಕು ಅನ್ನುವಂತ ತವಕ ಅವರಲ್ಲಿರೋದು ಕಾಣ್ತಾ ಇದೆ. ಮಿಸಸ್ ಮೆನನ್, ಬಹಳ ಸುಂದರವಾದಂತಹ ಕಣ್ಣುಗಳನ್ನು ಹೊಂದಿರುವ ಮಿಸಸ್ ಮೆನನ್ ತನ್ನ ನೀಲವಾದ ಕಣ್ಣನ್ನ ಇದರಲ್ಲಿ ಆಡ್ತಿದ್ದಾರೆ. ರೊಮ್ಯಾನ್ಸ್ ಕುಮಾರ್ ನೋಡಿ, ಅವರ ಕಾಮವಿಲ್ಲದಿರುವಂತ ಕಣ್ಣನ್ನ ಹೇಗೆ ಓಪನ್ ಮಾಡಿ ಇಟ್ಕೊಂಡಿದ್ದಾರೆ. ಅವರು ಸಹ ಗೆಲ್ಲೋದಕ್ಕೆ ಕಾಯ್ತಾ ಇದ್ದಾರೆ. ಮತ್ತೆ ನಾರಾಯಣ ಅವರು, ಬಹಳ ಮುದ್ದಾಗಿರುವಂತ ನಾರಾಯಣ ಅವರು, ಅವರ ಕಣ್ಣನ್ನ ತೆರೆದು ನಗುಮುಖದಲ್ಲಿ ಆಡ್ತಾ ಇದ್ದಾರೆ. ಮಿಸಸ್ ಮೆನನ್ ಅವರು ಆಡ್ತಾ ಇರೋದು ನೋಡ್ತಿದ್ರೆ ಬಹಳ ಗೆಲ್ಲೋ ಸಾಧ್ಯತೆ ಇದೆ. ಉಸಿರು ಕೂಡ ಬಿಡದೆ ಆಡ್ತಾ ಇದ್ದಾರೆ ಅವರು. ಬಹಳ ಒಂದು ಗೆಲ್ಲಬೇಕು ಅನ್ನೋಂಥ ತವಕ ಅವರಲ್ಲೂ ಇದೆ. ಮಿಸಸ್ ಮೆನನ್ ಬಹಳ ಕಿಚ್ಚಿಂದ ಆಡ್ತಾ ಇದ್ದಾರೆ. ಹೇಗಾದ್ರೂ ಗೆಲ್ಲಬೇಕು ಅನ್ನೋಂಥ ತವಕ ಅವರಲ್ಲೂ ಇದೆ. ನೋಡಿದ್ರ ಮಿಸಸ್ ಮೆನನ್ ಅವರು ನಗ್ತಾ ಇದ್ದಾರೆ. ಅವರ ಸುಂದರವಾದ ಕಣ್ಣನ್ನ ಈಗ ಮಿಸಸ್ ಮೆನನ್ ಔಟ್. ಮಿಸಸ್ ಮೆನನ್ ಔಟ್. ಹೋಗಿ ಕೂತ್ಕೊಳ್ಳಿ ಆ ಕಡೆ. ನೀವೀಗ ಮಿಸಸ್ ಮೆನನ್ ಅವರು ಔಟ್ ಆಗಿದ್ದಾರೆ. ಆದ್ರೂ ಸಹ ಇಲ್ಲಿ ಕಠಿಣವಾದಂತಹ ಸ್ಪರ್ಧೆ ನಡೀತಾ ಇದೆ. ಇಲ್ಲಿ ಬಹುಮಾನಕ್ಕಾಗಿ ಬಹಳ ಕಠಿಣವಾದ ಸ್ಪರ್ಧೆ ನಡೀತಾ ಇದೆ. ಗೆಲ್ಲಲೇಬೇಕು ಅಂತ ಆಕ್ರೋಶ ಎಲ್ಲರಲ್ಲೂ ಇದೆ. ಅವರು ಕೂಡ ಎಷ್ಟೇ ನಕ್ಕಿದ್ರು ಕೂಡ ಎಷ್ಟು ಸಾಧ್ಯನೋ ಅಷ್ಟು ಸಹ ಅವರ ಕಣ್ಣರೆಪ್ಪೆಯನ್ನು ಅಲುಗಾಡಿಸದೆ ಕೂತಿದ್ದಾರೆ. ಅಲ್ಲಿ ನೋಡಿ, ತನ್ನ ವಶೀಕರಣದ ಕಣ್ಣನ್ನ ಹಾಗೆ ತೆರೆದಿಟ್ಟುಕೊಂಡು ಕೂತಿರುವಂತ ರೊಮ್ಯಾನ್ಸ್ ಕುಮಾರ್ ಮತ್ತೆ ಜೊತೆಯಲ್ಲಿರುವಂತಹ ಮುದ್ದಾದ ನಾರಾಯಣ ಅವರು ಸಹ ಅವರ ಸುಂದರವಾದ ಕಣ್ಣನ್ನ ಹಾಗೆ ತೆರೆದಿಟ್ಟುಕೊಂಡು ಕಾಯ್ತಾ ಇದ್ದಾರೆ. ನಮ್ಮ ನಾಯಕರನ್ನ ನೋಡಿ, ಅವರ ಕಣ್ಣು ಅವ್ರ ಕಣ್ಣು ಅಳ್ತಿಲ್ಲ. ಅಲ್ಲ, ಜನರೇ, ಅವ್ರು ಖಂಡಿತ ಅಳೋದಿಲ್ಲ. ಮನಸ್ಸಲ್ಲಿ ಟೆನ್ಷನ್ ಇರುವಾಗ ಮಾತ್ರ ಕಣ್ಣಲ್ಲಿ ನೀರು ಬರುವಂತದ್ದು. ಅದು ಅವರ ಗುಣ ಸ್ವಭಾವ. ಖಂಡಿತ ಅವರು ನಮ್ಮ ನಾಯಕರಲ್ಲ. ಸರಿಯಾಗಿ ಹೇಳಿ, ಸೊತೋಗ್ತಿರಿ. ಸರಿಯಾಗಿ ನೋಡೋಣ. ಅಳ್ತವ್ರೆ.
ಹಾ ಹಾಗೆ ಹೇಳಿ, ಸತ್ಯ ಯೋ, ಮಾಡಿ ನಮ್ಗೆಲ್ಲ ಹೇಳಿ, ನೀವು ಗೊತ್ತು ಅಳ್ತೀರ ಹೋಗಯ್ಯ. ಅಂತ. ಏ, ನಿಜ ಸುಮ್ನೆ ಹೇಳಿ ಹೇಳ್ತಾರೆ ಲ್ಯಾಸರ್ ಕಣೋ. ಅವರೇ. ಲ್ಯಾಸರ್ ಅವ್ರು out. ಮುಚ್ಬಿಟ್ಟ. ನಾನು ಅನ್ಕೊಂಡೆ ಅವ್ರೀಗ ಸೋತಿಲ್ಲ, ಅವ್ರು ಸೋಲಿಲ್ಲ, ಯಾಕೆ ಖಂಡಿತ ನಾನು ಸೋಲಿಲ್ಲ. ಆಗಲ್ಲ ಬಿಡು, ಅವರು ಸುಮ್ನೆ ಸೋಲನ್ನ ಏನಕ್ಕೆ ಈ ತರ ಧೈರ್ಯವಾಗಿ ಮಾಡ್ತಾರೆ? ಒಪ್ಕೊಂಡಿದ್ದಾರೆ. ಹಾ ಸ್ನೇಹಿತರೆ, ಹುಚ್ಚ, ಹುಚ್ಚ. ನೋಡ್ತಾ ಇರಿ, ಸ್ಪರ್ಧೆ ಮುಂದುವರಿತಾ ಇದೆ. ನಾರಾಯಣ್ ಅವರು, ರೊಮ್ಯಾನ್ಸ್ ಕುಮಾರ್ ಅವರು ಸ್ಪರ್ಧೆಯಲ್ಲಿ ಮುಂಚೂಣಿಯಲ್ಲಿದ್ದಾರೆ. ನೋಡಿ, ನಾರಾಯಣ್ ಅವರಿಗೆ ಅಂಗವೈಫಲ್ಯ ಇದ್ರೂ ಸಹ ಕಣ್ಣಿನ ನೋಟಕ್ಕೆ ಯಾವುದೇ ಕೊಡ್ತಾ ಇಲ್ಲ. ಬಹಳ ಅದ್ಭುತವಾಗಿ ಆಡ್ತಾ ಇದ್ದಾರೆ. ಸ್ಪರ್ಧೆ ತುಂಬಾ ಚೆನ್ನಾಗಿ ಆಗ್ತಾ ಇದೆ. ಅಯ್ಯಯ್ಯೋ, ರೊಮ್ಯಾನ್ಸ್ ಕುಮಾರ್ ಅವರು ಸೋತೋದ್ರು. ಅಯ್ಯೋ, ಸೋತ್ಬಿಟ್ರು. ರೊಮ್ಯಾನ್ಸ್ ಕುಮಾರ್ ಅವರು ಸೋತ್ ಹೋಗಿದ್ದಾರೆ. ನಾನು ಹೇಳಿಲ್ವಾ ಅವ್ನ ಕೈಲಿ ಆಗಲ್ಲ ಅಂತ. ಅವರು ಸೋತು ಹೊರ ನಡೆದಿದ್ದಾರೆ. ನೋಡಿ ಸ್ನೇಹಿತರೆ, ರೊಮ್ಯಾನ್ಸ್ ಕುಮಾರ್ ಅವರು ಔಟ್ ಆಗಿದ್ದಾರೆ. ತುಂಬಾ ಚೆನ್ನಾಗಿದೆ ಈ ಆಟ. ಅವರು ಆದ್ಮೇಲೆ ನಾರಾಯಣ್ ಅವರು ಗೆದ್ದಂತ ಮೊದಲನೇ ಸ್ಥಾನದಲ್ಲಿದ್ದಾರೆ. ನೋಡಿ, ಅವರು ಇನ್ನೂ ಕೂಡ ಕಣ್ಣರಪ್ಪನ ಅಲಗಾಡಿಸಿಲ್ಲ, ಹಾಗೆ ಕೂತಿದ್ದಾರೆ. ಈಗ ಸ್ಪರ್ಧೆಯ ಅಂತಿಮ ಭಾಗಕ್ಕೆ ಬರೋಣ. ನಾರಾಯಣ್ ಅವರು ನಾರಾಯಣ್ ಅವರೇ ತನ್ನ ಕಣ್ಣಿನ ನೋಟವನ್ನು ಒಂದೇ ಕಡೆ ಗುರಿ ಇಟ್ಟಿದ್ದಾರೆ. ಇದು ಬಹಳ ಅತಿಶಯ. ಲ್ಯಾಸರ್ ಅವರು ಕೈ ತೋರಿಸಿದ್ರು ಕೂಡ ಅವರ ದೃಷ್ಟಿ ಅಲಗಾಡ್ತಾ ಇಲ್ಲ, ನೇರವಾಗಿ ನೋಡ್ತಾ ಇದ್ದಾರೆ. ಅವ್ರು ಗೆದ್ದಿದ್ದಾರೆ. ನಾರಾಯಣ್ ಅವರಿಗೆ ಬಹುಮಾನ ಕೊಡೋದಕ್ಕೆ ಲ್ಯಾಸರ್ ಅವ್ರನ್ನ ನಾನು ಪ್ರೀತಿಯಿಂದ ಕೇಳ್ಕೊತಾ ಇದ್ದೀನಿ. ಬೇಗ ಬೇಗ ಇಳೀರಿ, ನಮ್ ಸ್ಟಾಪ್ ಬಂತು. ಅಯ್ಯೋ, ಎಷ್ಟೊತ್ತು ಮಾಡ್ತೀರಪ್ಪ. ಅಕ್ಕ ಇಳಿಯಕ್ಕ ಬೇಗ, ಇಲ್ಲ ದಾರಿನಾದ್ರೂ ಬಿಡಿ. ಹಿಡೀರಿ, ಸಂತೋಷವಾಗಿ ತಗೊಳ್ಳಿ. ಏನಿದು? ತೆಗೆದ್ ನೋಡಿ. ಕುಮಾರ, ಅದು ಫ್ರಿಡ್ಜ್ ಇರ್ಬೋದು. ಫ್ರಿಡ್ಜ್? ಲೋ, ಫ್ರಿಡ್ಜ್ ಅಂದ್ರೆ ಅಲ್ಮರ ಸೈಜ್ ಅಲ್ಲಿ ದೊಡ್ಡದಾಗಿರುತ್ತೆ. ಇದನ್ನ ನೋಡಿದ್ರೆ ಇಲಿಗೂಡ್ ಸೈಜ್ ಅಲ್ಲಿ ಇದೆ. ಇಲಿಗೂಡೆ ಇರ್ಬೋದು. ಸುಮ್ನೆ ಆ, ಎಲ್ಲರೂ ನಮ್ ಕಡೆನೇ ನೋಡ್ತಾ ಇದ್ದಾರೆ. ನೋಡ್ಲಿ ಬಿಡಿ, ನಮ್ಗೇನು. ಆದ್ರೂ ಅವ್ರು ಯಾಕೆ ಹೀಗೆ ನೋಡ್ತಿದಾರೆ? ಹೊಟ್ಟೆ ಕಿಚ್ಚಲ್ಲ, ಈ ಕಾಯಿಲೆಗೆ ಬೇರೆ ಹೆಸರಿದೆ. ನೀವ್ ಆನ್ ಮಾಡಿ ನೋಡಿ. ನೀವ್ ಜ್ಯೂಸ್ ಮಾಡಿದ್ಮೇಲೆ ನಾನು ಹೋಗೋದು. ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಂಡಿರೋದು. ತಿಂಗಳ ದುಡ್ಡು ಕಟ್ಟಿಲ್ಲ ಅಂದ್ರೆ ನಾನು ಈ ಅಂಗಡಿನ ಜಪ್ತಿ ಮಾಡ್ತೀನಿ. ನನ್ನ ಸಂಬಳದಲ್ಲೇ ಹಿಡಿತಾರೆ. ಹಿಡ್ಕೊಳ್ಳಿ, ನಿಮ್ಮ ಹತ್ರ ದುಡ್ಡಿದೆಯಲ್ಲ, ನಾನ್ ನಿಮಗ್ ದುಡ್ಡು ಕೊಡಲ್ಲ. ಇದ್ರ ಕೆಲ್ಸ ಹೋಯ್ತು ಕುಮಾರ. ನನಗ್ ಬೇಡ, ಅದನ್ನ ನೀವೇ ಕುಡೀರಿ. ಅದ್ ಹೇಗೆ? ನೀವೇ ತಂದಿದ್ದು ನೀವೇ ಕುಡಿಬೇಕು, ತಗೊಳ್ಳಿ. ನೋಡಿ, ನೀವೇ ಹೇಳಿದ್ರಲ್ಲ, ತಗೊಳ್ಳಿ. ಹಲ್ ಕಿಸಿದ್ರೆ ಬಾಯಲ್ಲಿರೋ ಹಲ್ಲು ಉದುರಿಸ್ತೀನಿ. ಬೇರೆ ಕೆಲ್ಸ ಇಲ್ವಾ? ಅಲ್ಲ ಕುಮಾರ, ಮೊದ್ಲು ನೀನೊಂದು ಮದುವೆ ಮಾಡ್ಕೋ, ನಿನ್ ದುಃಖ ಎಲ್ಲ ಕಡಿಮೆ ಆಗುತ್ತೆ. ಬಿಟ್ಟಿ ಆಗ್ಬೇಕು. ನೀನ್ ಉದ್ಧಾರ ಆಗಲ್ಲ ಬಿಡು. ಏನ್ ಹೇಳಿ ಏನ್ ಪ್ರಯೋಜನ? ಬೆಳಗ್ಗೆ ಸಂಜೆ ಜೊಲ್ ಬಿಡ್ತಾ ಇರ್ಬೇಕಷ್ಟೇನೆ.
ಏ ಏನಾಯ್ತು? ಯಾಕೆ ಅಳ್ತಿದ್ದೀರಾ? ಯಾಕೆ ಅಳ್ತಿದ್ದೀರಾ? ಅಳೋದು ನಿಲ್ಸಿ, ನಿಲ್ಸಿ. ಅವತ್ ಕೊಳಲು ಊದುವಾಗ್ಲೇ ನನಗ ಅನುಮಾನ ಬಂದಿತ್ತು, ಇದ್ರಲ್ಲಿ ಏನೋ ಒಂದ್ ಸಮಸ್ಯೆ ಇದೆ ಅಂತ. ಅದನ್ನ ಕೊಡು ಇಲ್ಲಿ. ಇದ್ರಲ್ಲಿ ಏನು ಕಾಣಿಸ್ತಾ ಇಲ್ವಲ್ಲಮ್ಮ? ಏನ್ ಕಾಣಿಸ್ತಿಲ್ಲ ಅಂತಿದ್ದೀರಾ? ಯಾವಳದು ಊರ್ ಸುತ್ತವಳು ನಿಂಗ್ ಮ್ಯಾಕ್ಸಿ ಇಸ್ಕೊಟ್ಟಿದ್ದು? ಮ್ಯಾಕ್ಸಿನ? ಅದೇನಾದ್ರೂ ಆಗಿರ್ಲಿ. ಯಾವ ಊರ್ ಸುತ್ತುವಂತ ಹೆಣ್ಣು ನನಗೆ ಮ್ಯಾಕ್ಸಿನ ತಂದು ಕೊಟ್ಟೇ ಇಲ್ಲ. ಸುಳ್ಳು ಹೇಳ್ತೀಯಾ? ಊರವರೆಲ್ಲ ಅದನ್ನೇ ಮಾತಾಡ್ಕೊಂಡಿದ್ದಾರೆ. ನಾನ್ ಯಾಕಮ್ಮ ಸುಳ್ಳು ಹೇಳಿ? ನೋಡಿ, ನಿಮ್ 3 ಜನರ ಮೇಲೂ ಆಣೆ ಮಾಡಿ ಹೇಳ್ತೀನಿ, ನನಗೆ ಯಾವ ಊರ್ ಸುತ್ತೋ ಹೆಣ್ಣು ಮ್ಯಾಕ್ಸಿನ ತಂದು ಕೊಟ್ಟಿಲ್ಲ. ನಿಜ ಹೇಳ್ತಿದ್ಯೇನೋ? ತಲೆ ಎಗ್ರೋಗ್ಬಿಡತ್ತೆ. ಅಯ್ಯೋ, ಯಾವ ಊರ್ ಸುತ್ತೋ ಹೆಣ್ಣು ಕೂಡ ನನಗೆ ಮ್ಯಾಕ್ಸಿನ ತಂದು ಕೊಟ್ಟೇ ಇಲ್ಲ. ಇದು ಸತ್ಯ ಸತ್ಯ ಸತ್ಯ. ನಾನು ಆವಾಗ್ಲೇ ಹೇಳಿಲ್ವಮ್ಮ, ನನ್ ಮಗ ಯಾವ ಹೆಣ್ಮಕ್ಳು ಮುಖಾನು ನೋಡಲ್ಲ ಅಂತ. ನಾವ್ ಹಾಗಲ್ವಲ್ಲ ಅವನ್ನ ಬೆಳೆಸಿದ್ದು. ನಾರಾಯಣ, ಸ್ನಾನ ಮಾಡಿ ಊಟ ಮಾಡಕ್ ಬಾಪ್ಪ. ಅಪ್ಪ ದೇವ್ರೆ, ನಾನು ಸತ್ಯನ ಬಿಟ್ಟು ಅವ್ರ ಹತ್ರ ಬೇರೆ ಏನೂ ಹೇಳಿಲ್ಲ. ಅಜ್ಜಿ, ದೇವಸ್ಥಾನಕ್ಕೆ ಹೋಗ್ಬೇಕು ಅಂತೆಲ್ಲ ಆಸೆ ಪಡ್ತಿದ್ರಲ್ಲ, ನಾಳೆ ಮಧ್ಯಾಹ್ನ ಹೋಗೋಣ. ಒಳ್ಳೆ ದರ್ಶನ ಸಿಕ್ತು ಅಲ್ವಾ ಅಜ್ಜಿ? ಅಜ್ಜಿ, ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೊಂಡ? ನಿನ್ಗ್ ಒಳ್ಳೇದಾಗ್ಲಿ ಅಂತ ಪ್ರಾರ್ಥನೆ ಮಾಡಿದ್ವಿ. ಮನೆಗೊಂದೊಳ್ಳೆ ಸೊಸೆ ಬರ್ಲಿ ಅಂತಾನು ಕೇಳ್ಕೊಂಡ್ವಿ. ನೀವು ಸ್ಕೂಲ್ ಟೀಚರ್ ಶ್ರೀದೇವಿ ಅಲ್ವಾ? ಹೌದು. ನಾನೇ ನೋಡಿದ್ ನಿಮ್ಮನ್ನ. ಮತ್ತೆ ಆ ಬಸ್ ಸ್ಟ್ಯಾಂಡಲ್ಲಿ ಅಂಗಡಿ ಇದೆಯಲ್ಲ, ನಾರಾಯಣ್. ಹಾ, ಸ್ವಾತಂತ್ರ್ಯ ದಿನದಂದು ಅಲ್ಲಿಗೆ ಬಂದಿದ್ದೆ. ಕಣ್ಮೆಟಿಕ್ಸೋ ಸ್ಪರ್ಧೆಯಲ್ಲಿ ನೀವೇ ಅಲ್ವಾ ಗೆದ್ದಿದ್ದು? ನನಗೇನೆ. ಇವರು ಅಮ್ಮ, ಇವರು ಅಜ್ಜಿ. ಇವ್ರು ಯಾರು? ನಿಮ್ಮ ಅಜ್ಜಿನಾ? ಅಮ್ಮ 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 ಅಂತೆ. ನಿಮ್ ಕುಟುಂಬದ ಬಗ್ಗೆ ತುಂಬಾ ಕೇಳಿದೀನಿ. ಪಟೇಲ್ರು ಗೋಪಿನಾಥ್ ಅವರ ದೂರದ ಸಂಬಂಧಿ. ಎಷ್ಟ್ ದಿನ ಇರ್ತೀರಾ ಇಲ್ಲಿ? ಇವತ್ತೇ ಹೋಗ್ತೀರಾ? ಇಲ್ಲ, ನಾಳೆ ಹೋಗ್ತಾರೆ. ಹೌದು, ಎಲ್ಲಿ ಉಳ್ಕೊಂಡಿದ್ದೀರಾ? ಗುರುವಾರಪ್ಪನ್ ಲಾಡ್ಜಲ್ಲಿ. ನಾವು ಅಲ್ಲೇ ಉಳ್ಕೊಂಡಿರೋದು. ಹಾಗಾದ್ರೆ ದೇವಸ್ಥಾನಕ್ಕೆ ಹೋಗ್ ಬನ್ನಿ, ರೂಮಲ್ಲಿ ಮಾತಾಡೋಣ. ಸರಿ. ಅಮ್ಮ ಬನ್ನಿ.